ಆ ಎಲ್ಲ 10th ವಿದ್ಯಾರ್ಥಿಗಳಿಗೂ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೇಕಂದ್ರೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಲೇಬೇಕು. ಮತ್ತು ಏನಂದರೆ ನಿಮ್ಮಲ್ಲಿ ಇದ್ದಂಥ ಪ್ರಶ್ನೆಗಳೆಂದರೆ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ಸಮಯ ಬರುತ್ತೆ, ಯಾವ ದಿನಾಂಕ ಬರುತ್ತೆ, ಬರುತ್ತಾ ಅಥವಾ ಈ ಮಂತ್ ಬರುತ್ತಾ, ನೆಕ್ಸ್ಟ್ ಮಂತ್ ಬರುತ್ತಾ ಅಂತ ತುಂಬ ಡೌಟ್ಸ್ ಇತ್ತು. ಅದಕ್ಕಾಗಿ ವಿಡಿಯೋ ನಿಮಗಾಗಿ. ಏನಂದರೆ ರಿಸಲ್ಟ್ ಕನ್ಫರ್ಮ್ ನೆಕ್ಸ್ಟ್ ಮಂತ್ ಇಲ್ಲ ಈ ಮಂತ್, ಇವೆರಡು ಮಂತ್ರಲ್ಲೇ ಬರೋದು. ಈ ಮಂತ್ ಬರೋದು ಚಾನ್ಸಸ್ ತುಂಬ ಕಡಿಮೆ ಇದೆ. 99.9% ನೆಕ್ಸ್ಟ್ ಮಂತೇ ರಿಸಲ್ಟ್ ಬರೋದು. ದಿನಾಂಕ ಬಂದು ನೆಕ್ಸ್ಟ್ ಮಂತ್ ಒಂದು 18 ಬರ್ಬೋದು ಚಾನ್ಸಸ್ಸು. ಬಂದರೆ ಈ ಮಂತು ಚಾನ್ಸಸ್ ಕಡಿಮೆನೇ. ಬಂದರೆ 28 ಅವಾಗ ಬರುತ್ತೆ, ಇಲ್ಲಾಂದರೆ ಬರೋ ಚಾನ್ಸೇ ಇಲ್ಲ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿರೋದೆ, ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಏನಂದರೆ ಗ್ರೇಸ್ ಮಾರ್ಕ್ಸ್ ಈ ವರ್ಷ ಇರುತ್ತೆ. ಅಂದರೆ ನಿಮಗೆ ಅತಿ ಹೆಚ್ಚು ಗ್ರೇಸ್ ಮಾರ್ಕ್ಸ್ ಕಡೆ ಎಲ್ಲರೂ ನೋಡೋಲ್ಲ. ಬಹಳಷ್ಟು ಅಂದರೆ ಒಂದು 4 ಮಾರ್ಕ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡು ಸಿಗುತ್ತೆ. ಹಾಗೆ ನಿಮ್ಮ ಬಿಡುಗಡೆ ಮತ್ತು ನಿಮ್ಮ ರಿಸಲ್ಟ್ ಡೇಟ್ ಏನಂತೀವಲ್ಲ, ರಿಸಲ್ಟ್ ಡೇಟ್ ಮತ್ತು ಟೈಮ್ ಅದೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಅಂದರೆ ಇನ್ನು ಒಂದು ವಾರಕ್ಕೆ ರಿಸಲ್ಟ್ ಇನ್ನೇನು ಬರುತ್ತೆ ಅನ್ನೋದಕ್ಕಿಂತ ಮುಂಚೆನೇ ನನಗೆ ಅಪ್ಡೇಟ್ ಬರುತ್ತೆ. ಆ ಅಪ್ಡೇಟ್ನ ನಿಮಗೆ ತಿಳಿಸ್ತೀನಿ. ಅದಕ್ಕಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮೆಲ್ಲರಿಗೂ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಅದೇನೆಂದರೆ ಈ ಸತಿ ಎಲ್ಲರೂ ಅತಿ ಹೆಚ್ಚು ಪಾಸ್ ಮಾಡಲು ನೋಡ್ತಾರೆ. ಅಂದರೆ ಹೆಂಗಂದರೆ, ಒಂದು ಎಕ್ಸಾಂಪಲ್ ಏನಂದರೆ, ಇವಾಗ ಯಾರ್ದೋ ಒಬ್ರದ್ದು 20 ಬಂದಿದೆ ಅಂದ್ಕೊಳ್ಳಿ, 22 ಬಂತು ಅಂದ್ಕೊಳ್ಳಿ, ಅವರು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಸೇರಿಸಿ ನಿಮಗೆ 28 ಬರೋಂಗೆ ಮಾಡ್ತಾರೆ. ಮತ್ತು ನಿಮ್ಮನ್ನ ಪಾಸ್ ಮಾಡಿಬಿಡ್ತಾರೆ. ಅಕಸ್ಮಾತ್ ನೀವು 20 ಕೆಳಗಡೆ ಇದ್ದೀರಾ ಅಂದರೆ ಪಾಸ್ ಮಾಡೋದು ಸಾಧ್ಯ ಆಗೋಲ್ಲ. ಹಾಗೂ ಚಾನಲ್ನ